ಆಮೇಲೆ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ ಸರ್ ಕುಮಾರಸ್ವಾಮಿ. ಯಾರು ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ಹಗಲ್ಗನ್ಸ್ ಕಾಣ್ತಾ ಇದ್ದಾರೆ. ಏನು ಆಗಲ್ಲ ಬಿಡಿ, 2 ವರ್ಷ ಇನ್ನು ಸರ್ಕಾರ. ಇಸ್ ಟರ್ಮ್ 2028 ಸಂಪೂರ್ಣ ಮಾಡಿ 28ಕ್ಕೆ ಮತ್ತೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ. 28 ಸಿದ್ದರಾಮಯ್ಯ ಇರ್ತಾರೆ ಸರ್. ಮುಖ್ಯಮಂತ್ರಿಗಳು ಇದ್ದೇ ಇರ್ತಾರೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿದಾರಲ್ಲ. ಈಗ ಅವರೇ ಇದ್ದಾರಲ್ವಾ. 2028 ತನಕ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಇದ್ದೇ ಇರ್ತಾರೆ, ಅವಧಿನ ಸಂಪೂರ್ಣ ಮಾಡ್ತಾರೆ. 28ಗೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 28ರವರೆಗೆ ಇರ್ತಾರೆ. ಈಗ ಮುಖ್ಯಮಂತ್ರಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಇದ್ದಾರೆ, ಕಾಂಗ್ರೆಸ್ ಮುಖ್ಯಮಂತ್ರಿ. 28ಕ್ಕೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದು ಅವಧಿ ಪೂರೈಸಿ 28 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆವಾಗ ಏನ್ ಬೇಕಾದ್ರೂ ಆಗ್ಬೋದು. ಅದು ಕೂಡ ಪಕ್ಷದ ಹೈಕಮಾಂಡ್ ಬಿಟ್ಟು. ನೀವು ಕೂಡ ರೇಸಲ್ಲಿ ಇರ್ತೀರಾ ಸರ್? ಹಾಗಂತ ರೇಸು ಪ್ರಾರಂಭ ಆದಾಗ ಪ್ಲೇಯರ್ಸ್ ಯಾರು ಅಂತ ಆಯ್ಕೆ ಮಾಡ್ತಾರೆ. ಇವನು ಓಟದಲ್ಲಿ ಯಾರು ಮೂಡ್ತಾರೆ ಅವಾಗ ನೋಡ್ತಾರೆ. ಆಗ ನೀವು ಪ್ಲೇಯರ್ ಏನೇ ಸರ್? ಅದು ಅವಾಗ ಪ್ಲೇಯರ್ ಆಯ್ಕೆ ಮಾಡ್ತಾರೆ. ರೇಸ್ ಶುರುವಾದಾಗ ರೇಸೇ ಇಲ್ವಲ್ಲ. ನನ್ನ ಮತ್ತು ಪರಮೇಶ್ವರ್ ಇನ್ನೊಬ್ಬರು ಮಾತಿಂದ ರೇಸ್ ಶುರುವಾಗಲ್ಲ. ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರಲ್ಲ, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋ ಸ್ಪೋರ್ಟ್ಸ್ ಅಥಾರಿಟಿ ಅದು ಅಲ್ಲಾದಾಗ ಅದು ಇನ್ನೂ ಅದು ರೇಸ್ ಇಲ್ಲ, ನೋ ರೇಸ್. ಇಷ್ಟೆಲ್ಲ ಚರ್ಚೆ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ದಾರೆ ಸರ್? ಹಲೋ, ಎಲ್ಲ ಆರೋಗ್ಯ, ನೀವೆಲ್ಲ ಆರೋಗ್ಯ ನೋಡ್ಕೊಳ್ಳಿ, ಆಕ್ಟಿವ್ ಆಗಿರಿ. ಜನರ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಅದರ ಪ್ರಕಾರ ಸರ್ಕಾರ ನಡೆಸ್ತೀವಿ, ಪಾರ್ಟಿ ಆರೋಗ್ಯ ಪಕ್ಷ ಬಲವಕ್ಕಟ್ಟಿ ಅಂತ ಹೇಳಿದ್ದಾರೆ ಸರ್. ಅಂದ್ರೆ ಸರ್, ಸ್ಥಳೀಯ ಸಂಸ್ಥೆ ಚುನಾವಣೆ ಏನು ಘೋಷಣೆ ಆಗಿದೆ, ನೀವು ವೈಯಕ್ತಿಕವಾಗಿ ಸಂಘಟನೆ ಬಗ್ಗೆ ನಮ್ಗೆ ಯಾವಾಗಲೂ ಆಸಕ್ತಿ ಇರ್ತದೆ. ಯಾಕೆಂದ್ರೆ ನಾವೆಲ್ಲ ಮೂವ್ಮೆಂಟ್ ಕಟ್ಟಿರೋರು. ಹೀಗಾಗಿ ಡೆಮೋಕ್ರಸಿ ಬಲ ಆಗಬೇಕಂದ್ರೆ ಚಳುವಳಿ ಗಟ್ಟಿ ಆಗಬೇಕು. ಕಾಂಗ್ರೆಸ್ ಈಸ್ ಎ ಮೂವ್ಮೆಂಟ್. ಕಾಂಗ್ರೆಸ್ ಮೋರ್ ದೆನ್ ಎ ಪಾರ್ಟಿ ಇಟ್ಸ್ ಎ ಮೂವ್ಮೆಂಟ್. ಆ ಮೂವ್ಮೆಂಟು ಹೆಚ್ಚು ಸಕ್ರಿಯ ಆದಾಗ ಆಟೋಮೆಟಿಕಲಿ ಡೆಮೋಕ್ರಸಿ ವಿಲ್ ಬಿ ಸ್ಟ್ರೆಂಥನ್. ಈಗ ಶುರುವಾಗಿರೋ ಚಳುವಳಿ ಎಲ್ಲಿಗೆ ಹೋಗಿ ತಲುಪಬಹುದು ಸರ್? ಹಾಗಾದ್ರೆ ಪ್ರಜಾಪ್ರಭುತ್ವನ ಗಟ್ಟಿಯಾಗಿ ನಿಲ್ಸೋಕ್ಕೆ ಎಷ್ಟು ಬೇಕೋ ಅಲ್ಲಿ ತನಕ ಓಡುತ್ತೆ.